ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್. ಸ್ನೇಹಿತರೆ, ಈಗ ಮೊನ್ನೆ ಯಾವುದೋ ಗೋಕರ್ಣದಲ್ಲೇ ಲಾಸ್ಟ್ ಎಂಡ್ ಮಾಡಿಬಿಟ್ಟೆ ವೀಡಿಯೋನ. ಯಾಕಪ್ಪ ಅಂದರೆ ಸಿಕ್ಕಾಬಟ್ಟೆ ಹುಷಾರಿಲ್ದಂಗೆ ಆಗ್ಬಿಟ್ಟು, ಜ್ವರ ಬಂದಂಗೆ ಆಗ್ಬಿಡ್ತು. ಸೊ ವೀಡಿಯೋ ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕ್ಷಮೆ ಇರಲಿ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಏನಪ್ಪ ಅಂದರೆ ದಿಢೀರಂತ ಲಾಗ್ ಮಾಡ್ತಾ ಇರೋ ಕಾರಣ, ಇವತ್ತು ಬಂದ್ಬಿಟ್ಟು ಕ್ರಿಸ್ಮಸ್ ದಿನಾಚರಣೆ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೆ ಅಂದರೆ ಮಹಾರಾಷ್ಟ್ರ ಟ್ರಿಪ್ ಹೋಗ್ತಾ ಇದ್ದೆ ಅಂದರೆ ಪಂಢರಪುರ 2 ಡೇ 2 ದಿನ ಆಗುತ್ತೆ. ಸೊ ಈಗ ಫೈನಲಿ ನಾನು ಈಗ ಎಲ್ಲಪ್ಪ ಇದ್ದೀನಿ ಅಂದರೆ ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು, ಡೀಸೆಲ್ ಅಂದರೆ ಈಗ ಸದ್ಯಕ್ಕೆ ಐತೆ, ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಕಸ್ಟಮರ್ಸ್ ಬಂದ್ಬಿಟ್ಟು ಚಳ್ಳಕೆರೆಯಿಂದ ಸುಮಾರು ಒಂದು 12-13 ಕಿಲೋಮೀಟ್ರ್ ಆಗುತ್ತೆ. ಉದಾಪುರ ಅಂತೇಳಿ DRDO ಇದೆಯಲ್ಲ, ಅಲ್ಲಿ ಆ ವಿಲೇಜಲ್ಲಿರೋದು. ಸೊ ಅಲ್ಲಿದ್ದ ಪಿಕಪ್ ಮಾಡ್ಕೊಂಡು ಅಲ್ಲೇ NS13 ಎಲ್ಲಾದ್ರೂ ಹಾಕೋದು, ಹೊಸಪೇಟೆ ರೋಡಲ್ಲಿ ಎಲ್ಲಾದ್ರೂ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತೇಳಿ. ಈಗ ಸದ್ಯಕ್ಕೇನು ಹಾಕ್ಸ್ಕೊಂಡಿಲ್ಲ, ಸೀದಾ ಹೋಗೋಣ ಬನ್ನಿ. ಹಂಗೆ ಈಗ ಅಂದಿವೆ ಬರೋ ಪ್ಲೇಸ್ಗಳನ್ನೆಲ್ಲ ತೋರಿಸ್ಕೊಳ್ತಾ ಹೋಗ್ಬೇಕು. ಸೊ ಹೋಗ್ಬಿಟ್ಟು ಡೈರೆಕ್ಟ್ ಪಂಢರಪುರ ಒಂದೇನೆ, ಸೀದಾ ಹೋಗ್ಬಿಟ್ಟು ಪಂಢರಪುರ ದರ್ಶನ ಮಾಡಿಸ್ಕೊಂಡು ರಿಟರ್ನ್ ಮಾರನೇ ದಿನ ಬರೋದಷ್ಟೇ. ಬನ್ನಿ ಹೋಗೋಣ. ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 5 ಗಂಟೆ 4:30 ಆಗ್ತಾ ಬಂತು. ಕಸ್ಟಮರ್ಸ್ 3 ಗಂಟೆಗೆ ಬರೋಕ್ಕೆ ಹೇಳಿದ್ರು ಪಾಪ. ಬೆಳಗ್ಗೆ ಟೈಮ್ ಎದ್ದೇಳೋಕ್ಕಲ್ಲ, ತುಂಬ ಚಳಿ ಅಲ್ವಾ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಬನ್ನಿ ಹೋಗಿ ಕಸ್ಟಮರ್ಸ್ನ ಪಿಕಪ್ ಮಾಡ್ಕೊಂಬಿಟ್ಟು ಸಿಗೋಣ. ನೋಡಿ, ಈಗ ನಾಯಕನಹಟ್ಟಿ ರೋಡಿಗೆ ಎಂಟ್ರಿ ಆಗಿದ್ದೀನಿ. ಇದು ಬಂದ್ಬಿಟ್ಟು ನಾಯಕನಹಟ್ಟಿಗೆ ಹೋಗುತ್ತೆ. ಲಾಸ್ಟ್ ಟೈಮ್ ಅಂತೂ ನೋಡಿ ಇಲ್ಲೆಲ್ಲ ಸಿಕ್ಕಾಬಟ್ಟೆ ನೀರು ಹರಿತಾ ಇತ್ತು. ಇಲ್ಲಿ ನಮ್ಮ ಚಳ್ಳಕೆರೆ ಇದು ಕೆರೆ ಒಂದು ಕೋಡಿ ಬಿದ್ದುಬಿಟ್ಟು ಇಲ್ಲಾಸಿ ನೀರು ಬರ್ತಾಯಿತ್ತು. ಇಲ್ಲೆಲ್ಲ ಗಾಡಿ ತೊಳಿತಾ ಇದ್ವಿ. ನೋಡಿ ಇದೆಲ್ಲ ಜಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ ನೀರು ಬೇರೆ ಕಡೆ ಹೋಗೋಕ್ಕೆ. ಮೊನ್ನೆ ಲಾಸ್ಟ್ ಟೈಮ್ ಮಳೆ ಬಂದಿತ್ತಲ್ಲ ಅವಾಗ. ಬನ್ನಿ ಹೋಗೋಣ. ಇಲ್ಲಿದ್ದ ಸೀದಾ ಒಂದು 10-12 ಕಿಲೋಮೀಟ್ರ್ ಅಷ್ಟೇ ಇರೋದು, ಉದಾಪುರ ಅಂತೇಳಿ. ಕಸ್ಟಮರ್ಸ್ ಆಲ್ರೆಡಿ ನನಗೆ ವೆಯ್ಟಿಂಗು. ಅವರೇ ಬೇಗ ರೆಡಿಯಾಗಿದ್ರು ಪಾಪ. ಒಳ್ಳೆ ಕಸ್ಟಮರ್ಸ್ ಬಿಡು. ಬೆಳಗ್ಗೆ ಟೈಮ್ ಲೇಟ್ ಆಗುತ್ತೆ, ಮಾಮೂಲಿ ಎದ್ದೇಳೋಕ್ಕಾಗಲ್ಲ ಡ್ರೈವರ್ಗಳಿಗೆ ಪಾಪ ಅಂತೇಳಿ ಅಂತ ಅರ್ಜೆಂಟ್ ಏನು ಮಾಡಲಿಲ್ಲ. ಆಯ್ತು ಬಾ ನಿಧಾನಕ್ಕೆ ಅಂತ ಹೇಳಿದ್ರು. ಬನ್ನಿ ಈಗ ಸೀದಾ ಕಸ್ಟಮರ್ಸ್ ಪಾಯಿಂಟ್ಗೆ ಹೋಗಿಬಿಟ್ಟು ಸಿಗೋಣ. ನೋಡಿ, ನಮ್ಮ ಚಳ್ಳಕೆರೆ ಯಾಕೆ ಸೈನ್ಸ್ ಸಿಟಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಮುಂದೆಗಡೆ DRDO ಅಂತ ಇದೆ. ಸೊ ಏನೋ ಇದೆ, ಬಟ್ ಇದು ಇದ್ದದ್ದು ಫ್ಲೈಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಇಲ್ಲೇ ಅಂತೆ. ನೋಡಿ ಈಗ ಇಲ್ಲಿದೆ ಅಲ್ಲ, ಈ ಲೈಟಿಗೆ ಬೆಳಕು ಕಾಣಿಸ್ತಾ ಇದೆ ಇಲ್ಲಿ. ನೋಡಿ ಇದೆ DRDO, ಇಲ್ಲಿ ಹಾಕಿದ್ದಾರೆ ನೋಡಿ, ಬೋರ್ಡ್ ಸಮೇತ ಇದೆ. ಅಲ್ಲಿ DRDO ಅಂತ ಐತಲ್ಲ, ಇದೆ ನೋಡಿ, ಇದೆ ಎಂಟ್ರೆನ್ಸ್. ಸೊ ಹಾಗಾಗಿ ನಮ್ಮ ಚಳ್ಳಕೆರೆನ ಆಯಿಲ್ ಸಿಟಿ ಹೋಗಿ ಈಗ ಸೈನ್ಸ್ ಸಿಟಿ ಆಗೈತೆ. ಮುಂಚೆ ಎಲ್ಲ ಆಯಿಲ್ ಸಿಟಿ ಅಂತ ಕರೆಯೋರು, ಅಂದರೆ ಸೆಕೆಂಡ್ ಬಾಂಬೆಗೆ ಹೋಲಿಸಿದ್ರು ನಮ್ಮ ಚಳ್ಳಕೆರೆನ. ಸೊ ಈಗ ಈ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಗಿದ್ದಟ್ಟಿ, ಇದು DRDO ಆಗಿದ್ದಟ್ಟಿ ಈಗ ಸೈನ್ಸ್ ಸಿಟಿ ಅಂತ ಕರೀತಿದ್ದಾರೆ. ಇಲ್ಲಿಂದ DRDOದಿಂದ ಈಗ ಟರ್ನಿಂಗ್ಸ್, ನೆಕ್ಸ್ಟ್ ಟರ್ನಿಂಗ್ ಆದಮೇಲೆ ನಮ್ಮ ಪಾಯಿಂಟ್ ಇರೋದು ಉದಾಪುರ ಪಾಯಿಂಟ್. ಆಲ್ರೆಡಿ ಕಸ್ಟಮರ್ಸ್ ಒಂದ್ಸರಿ ಫೋನ್ ಮಾಡಿದರು ಎಲ್ಲಿದ್ದೀರ ಅಂತೇಳಿ. ನೋಡಿ, ಈ ಟರ್ನಿಂಗ್ ಬಿಟ್ಟು ನೆಕ್ಸ್ಟ್ ಟರ್ನಿಂಗ್ ರೈಟ್ ಒಳಗಡೆ ಹೋಗ್ಬೇಕು. ಮೇನ್ ರೋಡಿಂದ ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಒಳಗಡೆ ಆ ಊರಿರೋದು. ಇದೇ ಮೇನ್ ರೋಡಿಂದ ಪಿಕಪ್ ಮಾಡ್ಕೊಂಬಿಟ್ಟು ಸೀದಾ ಹೋಗೋದೇನೆ. ಈಗ ಡೀಸೆಲ್ ಎಲ್ಲ ಐತೆ. ಮುಂದೆ ಎಲ್ಲಾದರೂ ನೋಡ್ಕೊಂಡು ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ರೆ ಮುಗೀತು. ಈಗ ಫಸ್ಟ್ ಪಾಯಿಂಟ್ ಎಲ್ಲಿಗೆ ಏನೋ ಆಂದಿವೆ, ಯಾವ್ಯಾವ ಪ್ಲೇಸ್ ನೋಡ್ಕೊಂಡು ಹೋಗೋದು ಪಂಢರಪುರಕ್ಕೆ ಹೋಗ್ಬೇಕಾದ್ರೆ ಅಂತೇಳಿ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಲಾಸ್ಟ್ ಟೈಮ್ ವೀಡಿಯೋ ಮಾಡೋದಕ್ಕೆ ಕ್ಷಮೆ ಇರಲಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಸ್ಟಮರ್ಸ್ನ ಫಸ್ಟು ಪಿಕಪ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಈ ಸೆಂಟ್ರ್ ಲೈಟ್ ಚೇಂಜ್ ಮಾಡಿಸ್ತೀನಿ ಅಂತೇಳಿ, ಚೇಂಜ್ ಮಾಡಿಸಿದ್ದೀನಿ. ನೋಡಿ, ಸೆಂಟ್ರ್ ಲೈಟ್ ಚೇಂಜ್ ಮಾಡ್ಕೊಂಡಿದ್ದಾರೆ ನಮ್ಮ ಒಬ್ರವ್ರ ಬೈ. ಅದು ಕಲರ್ಸ್ ನೋಡಿ ಯಾವ ಥರ ಬ್ಲೂ ಕಲರ್ ಬರುತ್ತೆ, ಆಮೇಲೆ ಆಫ್ ಮಾಡಿ ಆನ್ ಮಾಡಿದರೆ ಇದೊಂದು ಬರುತ್ತೆ, ಆಮೇಲೆ ಈ ಥರ ಎರಡೂ ಮಿಕ್ಸ್ ಬರುತ್ತೆ. ಚೆನ್ನಾಗೈತೆ ಒಳ್ಳೆ ಲೈಟಿಂಗ್ಸ್ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಫ್ರಂಟು 1-2 ಲೈಟ್ ಎಕ್ಸ್ಟ್ರಾ ಹಾಕ್ಸಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಇದನ್ನೇ ಎಕ್ಸ್ಟ್ರಾ ಲೈಟ್ ಹಾಕ್ಸಿರೋದು. ಸೊ ಇದು ರೆಡ್ಡು ಬ್ಲೂ ಬರುತ್ತೆ, ಮತ್ತು ಫ್ಲ್ಯಾಶರ್ ಅದು ಫ್ಲ್ಯಾಶಿಂಗ್ ಆಗುತ್ತೆ. ಸೊ ಲೈಟಿಂಗ್ಸ್ ನೋಡಿ ಹಾಕ್ಸಿದ್ದು ನಾನು. ಯಾವುದೋ ನಮ್ಮ SP ರೋಡಲ್ಲೇ ನಮ್ಮ ರೆಗ್ಯುಲರ್ ಅಂತ ಅಂತೀವಲ್ಲ, ಆತನೇ ಕೊಟ್ಟಿದ್ದು. ಲೈಟ್ ಚೆನ್ನಾಗೈತೆ.
ಫೈನಲಿ ಕಸ್ಟಮರ್ ಪಾಯಿಂಟಿಗೆ ಬಂದ್ವಿ ಪಿಕಪ್ಗೆ. ಸೊ ಇನ್ನು ಕಸ್ಟಮರ್ಸ್ ಟೀಗಿ ಕುಡಿತಿದ್ದಾರೆ ಇದೆ ಅಂಗಡಿ ಹತ್ರ. ಸೊ ಈಗ ಹಚ್ಕೊಂಬಿಟ್ಟು ಸೀದಾ ಹೊರಡೋದಿದ್ರೆ ಆಲ್ರೆಡಿ 5 ಗಂಟೆ ಆಗ್ತಾ ಬಂತು. ಲೈಟಿಂಗ್ಸ್ ನೋಡಿದ್ರಲ್ಲ, ಅದು ಫ್ಲಾಶರು ಅದು ತುಂಬ ಇಷ್ಟ ಆಯಿತು ನನಗೆ, ಅದಕ್ಕೆ ಹಾಕ್ಸ್ಕೊಂಡೆ ಇರಲಿ ಅಂತೇಳಿ. ನೋಡಿ ಇನ್ನೇನು ಅವರು ಊರು ದೇವಸ್ಥಾನ ಹತ್ರ ಪೂಜೆ ಮಾಡ್ತಿದ್ರಲ್ಲ, ಕಸ್ಟಮರ್ಸ್ ಬಂದರು, ಅವ್ರು ಬರಲಿ ಇವ್ರು ಬರಲಿ ಅನ್ನೋದಕ್ಕೆ ಲೇಟ್ ಆಗೋಯ್ತು. ಸೊ ಫೈನಲಿ ಅವ್ರವ್ರು ದೇವಸ್ಥಾನ ಹತ್ರ ಒಂದು ಪೂಜೆ ಮಾಡ್ಕೊಂಬಿಟ್ಟು ಈಗ ಸೀದಾ ಡೈರೆಕ್ಟ್ ಹೊರಡೋದಾನೆ. ನೋಡಿ ಎಲ್ಲರೂ ಇನ್ನೇನು ಬಂದಿದ್ದಾರೆ. ಇನ್ನೇನು ಪೂಜಾರಪ್ಪ ಬಂದು ಈ ಗಾಡಿ ಪೂಜೆ ಮಾಡಿದರೆ ನೋಡಿ, ಇಲ್ಲಿ ಯಾವುದೋ ಒಂದು ದೇವಿದಿದೆ, ಯಾವ ದೇವ್ರಂತ ಗೊತ್ತಾಗಿಲ್ಲ, ಬಟ್ ಇಲ್ಲೇ ಪೂಜೆ ಮಾಡಿಸ್ತಿದ್ದೀನಿ. ಇಲ್ಲಿ ಪೂಜೆ ಮಾಡ್ಸೋಣ ಅಂತ ಹೇಳಿದರೆ ಸೊ ಮಾಮೂಲಿ ಇದ್ದಿದೆ, ಪ್ರತಿ ಕಸ್ಟಮರ್ಸ್ ಗಾಡಿ ಪೂಜೆ ಮಾಡೋದಲ್ಲಿ ಹತ್ತಲ್ಲ. ಬನ್ನಿ ಈಗ ಇನ್ನೇನು ಪೂಜೆ ಮಾಡ್ತಿದ್ದಾರೆ ಪೂಜಾರಪ್ಪರು. ಪೂಜೆ ಮಾಡ್ಕೊಂಬಿಟ್ಟು ಈಗ ಸೀದಾ ಹೊರಡೋದೆ ಇಲ್ಲಿದ್ದ. ಸೊ ಫೈನಲಿ ಅವ್ರೂರಿದ್ದ ಪಿಕಪ್ ಮಾಡ್ಕೊಂಬಿಟ್ಟು ಇಲ್ಲಿ ಕಲೆ ದೇವ್ರಪುರ ಅಂತೇಳಿ ಒಂದು ಊರ ಹತ್ರ ಬಂದ್ವಿ. ಅಲ್ಲಿ ಪಿಕಪ್ ಇತ್ತು. ನೋಡಿ ಇಲ್ಲೊಂದು ಪಾಂಡುರಂಗ ಸ್ವಾಮಿ ದೇವಸ್ಥಾನ ಐತೆ. ಇಲ್ಲಿ ಸಹ ಈ ಡ್ರಿಂಕ್ಸ್ ಮಾಡೋರ್ನೆಲ್ಲ ಬಿಡಿಸ್ತಾರೆ ಇಲ್ಲೆಲ್ಲ ಮಾಲೆ ಹಾಕ್ಬಿಟ್ಟು. ಸೊ ನಮ್ಮ ಕಸ್ಟಮರ್ಸೂ ಈಗ ಪಂಡ್ರಪುರಕ್ಕೆ ಹೋಗ್ತಾ ಇರೋದು. ಸೊ ಇಲ್ಲಿ ಈ ದೇವಸ್ಥಾನಕ್ಕೆ ಸುತ್ತಮುತ್ತ ನಮ್ಮ ಡಿಸ್ಟಿಕ್ಕಾಗಿರೋರೆಲ್ಲ ಭಾಳ ಜನ ಬರ್ತಾ ಇರ್ತಾರೆ ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಫೇಮಸ್ ಇದು. ಸೊ ಈ ದೇವಸ್ಥಾನಕ್ಕೆ ಒಂದು ಸಾರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಇಲ್ಲೊಬ್ರು ಪಿಕಪ್ ಮಾಡೋಕ್ಕಿದ್ರು, ಇಲ್ಲೊಬ್ರು ಹತ್ಕೊಳೋರಿದ್ರು. ಸೊ ಹಾಗಾಗಿ ಪಿಕಪ್ ಮಾಡೋಕ್ಕೆ ಬಂದ್ವಿ. ಬನ್ನಿ ಇನ್ನೇನಿಲ್ಲ, ಸೀದಾ ಇಲ್ಲಿ ಹಚ್ಕೊಂಬಿಟ್ಟು ಸೀದಾ ಹೊರಡೋದಾನೆ. ಇಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗಿದ್ದಾರಲ್ಲ ನಮ್ಮ ಕಸ್ಟಮರ್ಸ್ ಯಾರೂ ಇಲ್ಲ. ಬನ್ನಿ ಈಗ ಸೀದಾ ಎಲ್ಲಿಗೆ ಫಸ್ಟ್ ಪ್ಲೇಸ್ ಅಂದರೆ ಸೀದಾ ಅಂಜನಾದ್ರಿ ಬೆಟ್ಟಕ್ಕೆ. ಅಂಜನಾದ್ರಿ ಬೆಟ್ಟ ತೋರಿಸ್ಕೊಂಬಿಟ್ಟು ಅಲ್ಲಿದ್ದ ಆಂದಿವೆ ಯಾವ್ಯಾವ ಬರ್ತಾವೆ ರೋಡ್ ಸೈಡ್ ಎಲ್ಲ ತೋರಿಸ್ಕೊಂತ ಸೀದಾ ಪಂಡ್ರಪುರಕ್ಕೆ ಹೋದ್ವಿ ಅದು ಸಂಜೆ. ನೋಡಿ ನಮ್ಮ ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಜಾಸ್ತಿ ಇರೋದಂದರೆ ಇವೇ ವಿಂಡ್ ಮಿಲ್ಲು. ನೋಡಿ ಎಲ್ಲ ಎಲ್ಲಿ ನೋಡಿರಿ ಈ ಲೈನಾಗಂತ ಸಿಕ್ಕಾಪಟ್ಟೆ ಇದೆ ವಿಂಡ್ ಮಿಲ್ಗಳು. ನೋಡಿ ರಾತ್ರಿ ಹೊತ್ತು ನೋಡ್ಬೇಕು, ಆ ವಿಂಡ್ ಮಿಲ್ ಲೈಟ್ ಸಖತ್ತಾಗಿ ಕಾಣಿಸ್ತಾ ಇರ್ತವೆ. ರೆಡ್ ಲೈಟ್ ಹಾಕಿರ್ತಾರಲ್ಲ, ಅದು ಸುತ್ತ ಒಂಥರ ಸ್ಟಾರ್ಸ್ ನಕ್ಷತ್ರ ಕಾಣಿಸ್ತಿರ್ತವೆ. ಬಟ್ ಮೊಬೈಲೇ ಕಾಣಿಸ್ತಿಲ್ಲ ಅನ್ಸುತ್ತೆ. ನೋಡಿ ಸುತ್ತ ಅವೇ ಇರೋದು ವಿಂಡ್ ಮಿಲ್ ಇಲ್ಲಿ ಕಡೆ. ಈ ಲೈನಾಗಂತೂ ಹೆವಿ ವಿಂಡ್ ಮಿಲ್ ಸಿಗ್ತವೆ ನಮಗೆ. ಬಟ್ ನೈಟ್ ಟೈಮ್ ಆದರೆ ಈ ಸ್ಟಾರ್ ಥರ ಕಾಣಿಸ್ತಿರ್ತಾವೆ ರೆಡ್ ಲೈಟ್ಗಳು. ಸೊ ಹಾಗಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ಒಂದು ಸ್ವಲ್ಪ ಬೆಳಗಿನ ಜಾವಲ್ಲ, ಸ್ವಲ್ಪ ಮಂಜು ಎಲ್ಲ ಇರುತ್ತಲ್ಲ, ಸರಿಯಾಗಿ ಕಾಣಿಸ್ತಾ ಇದೆ. ಈಗ ಎಲ್ಲಿದ್ದೀವಪ್ಪ ಅಂದರೆ ನಿಯರ್ ಬೈ ನಾವು ಇದ್ರ ಹತ್ರ ಇದ್ದೀವಿ. ಎಂಥ ಊರು, ಖಾನಾವಸಳಿ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಬನ್ನಿ ಈಗ ಡೈರೆಕ್ಟ್ ಸೀದಾ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಸಿಗೋಣ. ಮುಂದೆ ಲಾಸ್ಟ್ ಒಂದು ಟೋಲ್ ಬರುತ್ತೆ, ಅಲ್ಲಿ ತೋರಿಸ್ತೇನೆ ಬನ್ನಿ. ಇಲ್ಲಿ ಟೋಲ್ ಆದಮೇಲೆ ಅಂಡರ್ ಪಾಸು ಒಳ್ಳೊಳ್ಳೆ ವ್ಯೂಸ್ ಸಿಗುತ್ತೆ ಈಗ ನಿಮಗೆ ಮಹಾರಾಷ್ಟ್ರ ಟ್ರಿಪ್ಪಲ್ಲಿ. ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ನೋಡಿ ಇದು ಲಾಸ್ಟ್ ಟೋಲ್, ಇದು ಹೊಸಪೇಟೆಗೆ. ಈ ಟೋಲ್ ಆದಮೇಲೆ ನೆಕ್ಸ್ಟ್ ಸಿಗೋದೆ ಹೊಸಪೇಟೆ. ಬನ್ನಿ ಈಗ ಟೋಲ್ ಪಾಸ್ ಮಾಡೋಣ. ಸೊ ಈಗ ಫೈನಲಿ ನಾವು ಟೋಲೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಮರಿಯಮ್ಮನಹಳ್ಳಿ. ಈ ಮರಿಯಮ್ಮನಹಳ್ಳಿಯಿಂದ ಸುಮಾರು ಒಂದು 10-12 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ ಹೊಸಪೇಟೆ. ನೆಕ್ಸ್ಟ್ ಅಂಡರ್ ಪಾಸ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಅಂಡರ್ ಪಾಸ್ ಸಖತ್ತಾಗಿರುತ್ತೆ ಈ ಟೈಮಲ್ಲಿ. ಬಟ್ ವೀಡಿಯೋ ಇದೇನೋ ಫೋಟೋಶೂಟ್ ಮಾಡೋಕ್ಕಾಗಲ್ಲ. ಈಚೆ ಬೇರೆ ಟೈಮಲ್ಲಿ ಫೋಟೋಶೂಟ್ ಮಾಡ್ತಿದ್ದೆ, ಬಟ್ ಈಗ ಅರ್ಜೆಂಟ್ ಐತೆ. ಫಸ್ಟ್ ಅಂಜನಾದ್ರಿ ಬೆಟ್ಟ ಹತ್ಬೇಕು, ಅವರು ಲೇಟ್ ಆಗುತ್ತೆ, ಬಿಸಿಲಾದ್ಮೇಲೆ ಹತ್ತಕ್ಕಾಗಲ್ಲ. ಸೊ ಹಾಗಾಗಿ ಬೇಗ ಹೋಗ್ತಾ ಇರೋದು. ಇದು ಬಂದ್ಬಿಟ್ಟು ಇದು ಮರಿಯಮ್ಮನಹಳ್ಳಿ, ಇದು ಬ್ರಿಡ್ಜ್ ಕೆಳಗಡೆ ಇರೋ ಊರು. ಇದು ಆಲ್ಮೋಸ್ಟ್ ಅಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ನೋಡಿ ಇದು ಬಂದ್ಬಿಟ್ಟು ಜಿಂದಾಲ್ ಕಾಣಿಸ್ತಿದೆಯಲ್ಲ, ಜಿಂದಾಲ್ ಫ್ಯಾಕ್ಟ್ರಿ ಅದು. ಸಿಕ್ಕಾಪಟ್ಟೆ ಫಿಲಮ್ ಶೂಟಿಂಗ್ಸಲ್ಲಿ ನೋಡಿರ್ತೀರಿ ನೀವು.
ಫೈಟಿಂಗ್ ಸೀನ್ಸ್ ಎಲ್ಲ ಕೆಲವು ಮಾಸ್ ಫಿಲಮಲ್ಲಿ ಇಲ್ಲೇ ಶೂಟಿಂಗ್. ಇಲ್ಲಂತೂ ಹೆವಿ ಮೈನ್ಸ್ ಲಾರಿಗಳು ಜಾಸ್ತಿ ನೋಡಿ. ಇಲ್ಲೇನ ಒಂದು ತಿಂಗಳಿದ್ಬಿಟ್ರೆ ಗಾಡಿ ನೋಡ್ಕೊಳಕ್ಕೆ ಬರಲ್ಲ, ಹಂಗಾಗಿರುತ್ತೆ ನೋಡಿ. ಇಲ್ಲೆಲ್ಲ ಕೆಂಪುಗೆ ಒಂಥರ ಕರೆ ರೆಡ್ ಕಲರಲ್ಲಿ ಆಗಿದೆಯಲ್ಲ ಸೈಡಲ್ಲಿ, ಅದೆಲ್ಲ ಮೈನ್ಸಿಂದ ಏನು ಮಾಡ್ತೀರ, ಕಲರ್ ಹೋಗಲ್ಲ. ನೀವು ಏನೇ ವಾಟರ್ ವಾಶ್ ಮಾಡಿಸಿದ್ರೆ ಏನು ಮಾಡಿದ್ರೂ ಹಂಗಿರುತ್ತೆ ಅದು ಕರೆ. ಇದು ಇಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿದು ಆಲ್ಮೋಸ್ಟ್ ಆಲ್ ಗಾಡಿ ರೀಸೇಲಿಂಗ್ ಅಂದರೆ ಗಾಡಿ ವ್ಯಾಲ್ಯೂಬಲ್ ಕಡಿಮೆ ಇದೇ ಪರ್ಪಸ್ಗೆ. ನೋಡಿ ಎಲ್ಲ ಲಾರಿಗಳು ಯಾವ ಥರ ಆಗ್ಯದ, ಕೆಂಪುಗಾಗ್ಯದ ಲಾರಿಗಳು. ಆ ರೆಡ್ ಕಲರ್ ನೀವು ಎಷ್ಟೇ ವಾಟರ್ ಸರ್ವಿಸ್ ಮಾಡಿಸಿದ್ರೂ ಅದು ಹೋಗಲ್ಲ, ಅದು ಮೈನಿಂಗಿಂದ. ನಾವು ನಮ್ಮ ಬ್ರದರ್ ಒಂದು ಕಡೆ ಟಿಪ್ಪರ್ ತಗೊಂಬಂದಿದ್ರು, ಇಲ್ಲೇ ಹೊಸಪೇಟೆಯಿಂದ ತಗೊಂಬಂದಿದ್ವಿ. ಬಟ್ ಅದು ಸುಮಾರು ಒಂದು 5-6 ವರ್ಷ ವಾಟರ್ ಸರ್ವಿಸ್ ಮಾಡಿಸಿದ್ರೂ ಕರೆ ಹೋಗಿರಲಿಲ್ಲ. ಸೊ ಹಾಗಾಗಿ ಇಂಜಿನ್ಗೆ ಜಾಸ್ತಿ ಇದು ಬ್ಲಾಕ್ ಆಗಿರುತ್ತೆ ಅಂಥೇಳಿ ಸ್ವಲ್ಪ ಈ ಕಡೆ ಹೊಸಪೇಟೆ ಬಳ್ಳಾರಿದಂದ್ರೆ ಸ್ವಲ್ಪ ಗಾಡಿಗಳದ್ದು ಇದೇ ವಿತ್ ಪರ್ಪಸ್ಗೆ ವೆಹಿಕಲ್ ರೀಸೇಲಿಂಗ್ ಅಂದರೆ ಸೆಕೆಂಡ್ ಹ್ಯಾಂಡ್ಲ್ ಗಾಡಿಗೆ ಒಂದು ಸ್ವಲ್ಪ ವ್ಯಾಲ್ಯೂಬಲ್ ಕಡಿಮೆ ಇರುತ್ತೆ ಈ ದೊಡ್ಡ ಗಾಡಿಗಳಿಗೆ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಓಕೆ, ಈ ಮೈನಿಂಗಿನ ಪರ್ಪಸ್ಗೆ ಇಂಜಿನ್ ಎಲ್ಲ ಇದಾಗಿರುತ್ತೆ ಅಂಥೇಳಿ ಜಾಸ್ತಿ ಜನ ಯೋಚನೆ ಮಾಡ್ತಾರೆ ಗಾಡಿ ತಗೊಳಕ್ಕೆ ಈ ಕಡೆಗಳವ. ನೋಡಿದ್ರಲ್ಲ ಅದು ಹೆಂಗಿತ್ತು ಕಲರ್ ಅಂದರೆ ಫುಲ್ಲು ರೆಡ್ ಕಲರ್ ಅದು ನೀನು ಎಷ್ಟು ತೊಳೆದ್ರೂ ಹೋಗಲ್ಲ. ಅದು ಒಂಥರ ಸ್ಟಾರ್ಗಿನ್ನ ಪವರ್ಫುಲ್ ಕರೆ ಅದು ಮೈನಿಂಗಿಂದ. ಫೈನಲಿ ಇನ್ನೇನು ನಾವು ಎಲ್ಲಪ್ಪ ಇದ್ವಿ ಅಂದರೆ ಈ ಹೊಸಪೇಟೆ ಡ್ಯಾಮ್ ಇದು ಬರುತ್ತಲ್ಲ ಅಂಡರ್ ಪಾಸು, ಅಲ್ಲಿದ್ದೀವಿ ನೋಡಿ. ಟರ್ನಿಂಗ್ ಆದ ತಕ್ಷಣ ನೆಕ್ಸ್ಟ್ ಬರೋದೇ ಈ ಬೆಟ್ಟದ ಅಂಡರ್ ಪಾಸ್ ಟನಲ್. ಆ ಟನಲ್ಲಿಂದನೇ ಒಳಗಡೆ ಹೆಂಗೆ ಸದ್ಯ ಟನಲ್ ಮಾಡಿರೋದು ಪಾಸ್ ಇಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ಬೆಟ್ಟ ತಿಳಿಬೇಕಂದ್ರೆ ವೆಹಿಕಲ್ಗಳಿಗೆ ಸಿಕ್ಕಾಬಟ್ಟೆ ಕಷ್ಟ ಆಗೋದು. ಅದೊಂದು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಡ್ಯಾಮ್ ನೀರು ಕಾಣಿಸುತ್ತೆ ಇಲ್ಲಿ. ಎಷ್ಟು ಲಾಸ್ಟ್ ಟೈಮ್ ನೋಡಿದರೆ ಬಂದಾಗ ಹೈದ್ರಾಬಾದ್ ಸೀರೀಸಲ್ಲಿ ಫುಲ್ಲು ಬರ್ತಿ ಇತ್ತು, ಫುಲ್ ಆಗ್ಬಿಟ್ಟಿತ್ತು ಡ್ಯಾಮು. ನೋಡಿ ಡ್ಯಾಮ್ ನೀರೆಲ್ಲ ಕಾಣಿಸ್ತೈತೆ ನೋಡಿ. ಇದೆಲ್ಲ ಫುಲ್ ಆಗ್ಬಿಟ್ಟಿತ್ತು ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ. ಈಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ನೀರು. ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಇನ್ನೇನು ಇದಾಗ್ತಲ್ಲ ಹೊಸಪೇಟೆ ಟೌನ್ ಎಂಟ್ರಿ ನೋಡಿ, ಅಂಡರ್ ಪಾಸ್. ಇದ್ರೊಳಗಡೆ ಆರು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ರಿಫ್ಲೆಕ್ಟರ್ ಬರ್ತಿರುತ್ತೆ, ವಾಯ್ಸ್ ಅಂದರೆ ಯಾಕೋ ಬರ್ತಾ ಇರುತ್ತಲ್ಲ, ಒಂಥರ ಖುಷಿ ಆಗುತ್ತೆ. ಬಟ್ ನಮ್ಮದು ಕಂಪ್ನಿಯಾರನ್ನು ಎಕ್ಸ್ಟ್ರಾ ಸಾರನ್ನು ಆಗಿದ್ದರೆ ಸಖತ್ತಾಗಿ ಕೇಳೋದ. ಈಗ ಇಲ್ಲಿಂದ ಈಗ ಲೆಫ್ಟ್ ತಗೊಂಡು ಈಗ ಟೌನ್ ಒಳಗೆ ಗ್ಲಾಸಿಗೆ ಹೋಗ್ಬೇಕು. ಇದು ಯಾವುದೋ ಅಂಜನಾದ್ರಿ ಬೆಟ್ಟಿಗೆ ಹೊಸಪೇಟೆ ಸ್ಟ್ರೈಟ್ ಹೋಗ್ಬಿಡೋಣ. ಅಲ್ಲ ಇದು ಮುಗಿಸ್ಕೊಂಬಂದು ಹೋಗಿದ್ರಾಗದಲ್ಲ, ಅಂಜನಾದ್ರಿ ಮುಗಿಸ್ಕೊಂಬಂದು ಹಂಗೆ ಹೋಗೋಣ. ಮುಂದೆ ಹುಲಿಗೆಮ್ಗೆ ಹೋಗೋ ರೋಡಲ್ಲೇ ಹೋಗ್ಬೇಕಂತೆ. ಬನ್ನಿ ಹೋಗೋಣ. ಎಲ್ಲ ಗೋಡೆಗಳು ಎಲ್ಲ ಹೆಂಗಾಗಿದೆ, ಫುಲ್ಲು ರೆಡ್ ಆಗ್ಬಿಟ್ಟೈತೆ. ಈ ಕಡೆ ಫುಲ್ ಅಷ್ಟೇ 99% ನೀವು ಎಲ್ಲಾನ ನೋಡಿ ಫುಲ್ಲು ರೆಡ್ ಆಗಿರುತ್ತದೆ. ಆ ಕಡೆ ಈ ಕಡೆ ಎಲ್ಲ ಯಾಕಂದರೆ ಮೈನ್ಸ್ ಲಾರಿಗಳು ಹೆವಿ ಓಡಾಡ್ತಿರ್ತಾವಲ್ಲ, ಸೊ ಹಾಗಾಗಿ ಫುಲ್ಲು ರೋಡೆಲ್ಲನೂ ರೆಡ್ ಕಲರ್ ಒಂಥರ
ಆವಾಗಲೇ ಹೇಳ್ದಂಗೆ ಸ್ಟಾರ್ ಹೋಗ್ತಾಗ ಹೆಂಗಾಗಿರುತ್ತೆ ಹಂಗಾಗಿರ್ತವೆ ನೋಡಿ. ಗುಟ್ಕ ಹಾಕ್ಕೊಂಡು ಹೋಗ್ಲಿದ್ರೂ ಒಂದು ವೇಳೆ ಹೋಗುತ್ತೆ. ಬಟ್ ಇದಂತೂ ಯಾವುದೇ ಕಾರಣಕ್ಕೂ ಕ್ಲೀನ್ ಆಗೋಲ್ಲ. ನೆಕ್ಸ್ಟ್ ರೀಪೇಂಟಿಂಗೇ ಮಾಡ್ಬೇಕು ನೋಡಿ. ಎಲ್ಲ ಫುಲ್ ಕೆಂಪಗೆ. ಸೊ ಫೈನಲಿ ಈಗ ನಾವು ಡ್ಯಾಮ್ ಹತ್ರ ಬಂದ್ವಿ ನೋಡಿ. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಓಪನ್ ಮಾಡಿಲ್ಲ. ಒಂದೂ ಓಪನ್ ಮಾಡಿಲ್ಲ ಡ್ಯಾಮಿಂದ. ಸೊ ಫುಲ್ ಆದಾಗ ಓಪನ್ ಮಾಡಿದ್ರು ಮೊನ್ನೆ ಲಾಸ್ಟ್ ಟೈಮು. ಸೊ ಫೈನಲಿ ಅಂಜನಾದ್ರಿ ಬೆಟ್ಟಕ್ಕೆ ಹುಲಿಗೆಮ್ಮ ದೇವಸ್ಥಾನ ಬರುತ್ತೆ. ಹುಲಿಗೆಮ್ಮ ದೇವಸ್ಥಾನ ಮುಗಿಸ್ಕೊಂಡು ಹೋಗೋಣ ಹಿಂಗೆ ಅಂತೀವಿ ಅಂತ ಹೇಳಿದ್ರು. ಸೊ ಅಂಜನಾದ್ರಿ ಬೆಟ್ಟಕ್ಕಿಂತ ಮುಂಚೆ ಈಗ ಹುಲಿಗೆಮ್ಮ ಟೆಂಪಲಿಗೆ ಬಂದಿದ್ದೀನಿ. ದೇವ್ರ ದರ್ಶನ, ದೇವಿ ದರ್ಶನ ಮಾಡ್ಕೊಂಡು ಸೀದಾ ಈಗ ನೆಕ್ಸ್ಟ್ ಅಂಜನಾದ್ರಿಗೆ ಹೋಗೋದು ನೋಡಿ. ಇದು ಬಂದ್ಬಿಟ್ಟು ಹುಲಿಗೆಮ್ಮ ಟೆಂಪಲ್. ಹೊಸಪೇಟೆ ನಿಯರ್ ಒಂದು 10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇನು ಹೊಸಪೇಟೆಯಿಂದ. ಸೊ ನಾವೀಗ ಇಲ್ಲಿಂದನೇ ಅಂಜನಾದ್ರಿಗೆ ಹೋಗೋದು. ಬನ್ನಿ ಫಸ್ಟ್ ಸೈಡಿಗೆ ಪಾರ್ಕ್ ಮಾಡೋಣ. ಇವತ್ತು ವಾರ ಇರಬೇಕು, ಜನಗಳು ನೋಡಿ. ಸೊ ಫೈನಲಿ ಹುಲಿಗೆಮ್ಮ ದೇವಿ ಟೆಂಪಲ್ ಪಾರ್ಕಿಂಗಲ್ಲಿದ್ದೀವಿ. ಈಗ ನಮ್ಮವ್ರು ಆಲ್ರೆಡಿ ಎಲ್ಲರೂ ಹೇಳಿದ್ಬಿಟ್ಟು ಈಗ ದೇವ್ರ ದರ್ಶನಕ್ಕೆ ಹೋಗ್ತಿದ್ದಾರೆ, ತಾಯಿ ದರ್ಶನಕ್ಕೆ. ಮುಗಿಸ್ಕೊಂಬಿಟ್ಟು ಸೀದಾ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಅಂಜನಾದ್ರಿ ಬೆಟ್ಟ ನೋಡಿ. ಎಲ್ಲ ಹೆಂಗಿದೆ ಬಟ್ ನಿನ್ನೆ ಬರ್ಬೇಕಾಗಿತ್ತು. ನಿನ್ನೆ ಫುಲ್ಲು ಏನೋ ಇದಿತ್ತಂತ, ದೇವಿದೇನೋ ಜಾತ್ರೆನೋ ಹಬ್ಬ ಏನಿರ್ಬೇಕು ಅನ್ಸುತ್ತೆ. ಮೋಸ್ಟ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಹೇಳಿದ್ರು ಇಲ್ಲಿ ನಿನ್ನೆ. ಬಟ್ ಇವತ್ತು ಖಾಲಿ ಇದೆ, ಅಷ್ಟೊಂದೇನಿಲ್ಲ. ಬನ್ನಿ ಅವ್ರು ಬರೋದ್ರೊಳಗೆ ಒಂದು ಸ್ವಲ್ಪ ರೆಸ್ಟ್ ಗಿಸ್ಟ್ ಮಾಡೋಣ ನೋಡಿ. ಎಷ್ಟು ಗಲೀಜು ಮಾಡಿರ್ತಾರಂದ್ರೆ ನಮ್ಮ ಜನಗಳು ಕಡೆ ಎಲ್ಲ ಸಿಕ್ಕಾಬಟ್ಟೆ ಗಲೀಜು ಮಾಡಿರ್ತಾರೆ ಸೈಡ್ಸ್ಗೆಲ್ಲ. ಏನು ಮಾಡೋಕ್ಕಲ್ಲ, ಊರೊಳಗಿರೋ ದೇವಸ್ಥಾನಗಳು ಕೆಲವು ಹಿಂಗೇನೆ. ಪಕ್ಕದಲ್ಲೇ ನದಿ ಬರುತ್ತೆ, ನಾನು ತೋರಿಸಿದ್ನಲ್ಲ, ನದಿಲೇ ಸ್ನಾನ ಮಾಡ್ಕೊಂಬರ್ತಾರೆ ಜನಗಳು. ಅದೊಂದು ಚೆನ್ನಾಗಿತ್ತು ಅನುಕೂಲ. ಆವಾಗಲೇ ಚಾನಲ್ ತೋರಿಸಿದ್ನಲ್ಲ, ಅಲ್ಲಿ ಬರ್ತಾ ಹೊಸಪೇಟೆ ಡ್ಯಾಮು, ಅದೇ ನದಿ ಇಲ್ಲಾಸಿ ಹರಿತ ಚಾನಲ್. ಆ ಚಾನಲಾಗಲೇ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಬೋದು. ಬನ್ನಿ ಗಾಡಿ ಒಂದು ಸ್ವಲ್ಪ ಆಫ್ ಮಾಡಿ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಬಂದ್ಬಿಡೋಣ. ಸೊ ವಾಶ್ರೂಮ್ಗೆಲ್ಲ ಹೋಗಿ ಬಂದ್ವಿ ನೋಡಿ. ಇಲ್ಲೇ ಟಾಯ್ಲೆಟ್ ರೂಮೆಲ್ಲ ಇತ್ತು. ಬಟ್ ಭಾಳ ತುಂಬ ನೀಟಾಗಿತ್ತು, ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದು ನೀಟಾಗಿರೋದಕ್ಕೆ ಎಲ್ಲ ಏನಿದೆ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಬಂದ್ವಿ. ಸೊ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ ಟೆಂಪಲ್. ಸೊ ನಮ್ಮ ಗಾಡಿ ಇಲ್ಲಿದೆ ಪಾರ್ಕಿಂಗಲ್ಲಿ. ಅಣ್ಣ ಬಂದ್ರಾ, ಹೋಗೋದಾ? ಹಾಂ, ಹುಲಿಗೆಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಅಂಜನಾದ್ರಿಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿದ್ದಾನೆ ಆರ್ಚಿಂದ ರೈಟಿಗೆ ಹೋದರೆ ಸೀದಾ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಅಂಜನಾದ್ರಿ ಬೆಟ್ಟ. ಸೊ ಫೈನಲಿ ಬೇಗ ದರ್ಶನ ಆಯಿತು. ಜನ ಏನೋ ಅಂತ ಇರಲಿಲ್ಲ ಅಂತೆ ದರ್ಶನಕ್ಕೆ. ನಾವು ಹೋಗಿ ಒಂದು 5 ನಿಮಿಷಕ್ಕೆ ಬಂದಿದ್ದಾರೆ ನೋಡಿ. ನಾನೇ ವಾಶ್ರೂಮ್ಗೆ ಬರೋದ್ರೊಳಗೆ ಬಂದಿದ್ದಾರೆ. 5 ನಿಮಿಷ ಲೈನ್ ಅಂದರೆ ಕವರ್ ದುಡ್ಸ್ಬೇಕು. ಬನ್ನಿ ಇಲ್ಲಿಂದ ಸೀದಾ ಅಂಜನಾದ್ರಿಗೆ ಹೋಗಿ ಸಿಗೋಣ. ಇಲ್ಲಿಂದ ಈಗ ರೈಟ್ ಎತ್ಕೊಂಡ್ರೆ ಸೀದಾ ಒಂದೇ ರೋಡ. ನಾವು ನೀವು ತಿನ್ನೋ ಅಕ್ಕಿ, ಮೊಸರು ಅಕ್ಕಿ ಎಲ್ಲ ಬರೋದಲ್ಲ ಇಲ್ಲಿಂದನೇ ನೋಡಿ. ಇಲ್ಲೆಲ್ಲ ಬರೀ ಗದ್ದೆನೇ ಹೊಡೆಯೋದು ಜಾಸ್ತಿ ಈ ಕಡೆಲ್ಲ. ಇಲ್ಲಿಂದ ಸ್ಟಾರ್ಟ್ ಅಪ್ ಟು ಸಿರುಗುಪ್ಪ ಸಿನ್ನೂರ್ವರೆಗೂ ಬರೀ ಮೊಸರು ಅಕ್ಕಿ ಅದು ಇದೆಲ್ಲ ಈ ಕಡೆಲ್ಲ ಗದ್ದೆ ಜಾಸ್ತಿ ಹೊಡೆಯೋದು.
ನೋಡಿ. ಇಲ್ಲಾಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ. ಅಂದರೆ ಇಲ್ಲಿ ಹೋಲ್ಸೇಲಾಗಿ ಕೊಡೋರು ಇದ್ದಾರೆ, ಬಟ್ ಜಿನ್ನ ಬಿಡಿಸ್ತಿಲ್ದವು ಅಕ್ಕಿ ಸಿಗ್ತವೆ, ಎಲ್ಲ ಚೆನ್ನಾಗಿರ್ತವೆ ನೋಡಿ. ಇಲ್ಲೆಲ್ಲ ಸಿಕ್ಕಾಬಟ್ಟೆ ಗದ್ದೆ ಹೊಡಿತಾರೆ ಇಲ್ಲ ಅಂತ. ಇಲ್ಲಿಂದ ಸುಮಾರು ಏನಿಲ್ಲ ಒಂದು 12 ಕಿಲೋಮೀಟ್ರ್ ಆಯ್ತು ಅಷ್ಟೇ ಅಂಜನಾದ್ರಿ. ನೀವು ನಿಯರ್ ಬೈ ಇದ್ದೀವಿ, ಬನ್ನಿ ಹೋಗೋಣ. ಫೈನಲಿ ಎಲ್ಲಿದ್ದಾವಪ್ಪ ಅಂದರೆ ಅಂಜನಾದ್ರಿ ಬೆಟ್ಟ ಪಾರ್ಕಿಂಗಲ್ಲಿದ್ದೀನಿ. ಸೊ ಪಾರ್ಕ್ ಮಾಡಿದ್ದೀನಿ. ಇಲ್ಲೊಬ್ರು ನಮ್ಮ ವ್ಯೂವರ್ಸ್ ಇದ್ದಾರೆ ನೋಡಿ. ನಮ್ಮ ಬ್ರದರ್ ನಿಮ್ಮ ಹೆಸರು? ಪ್ರದೀಪ್ ಅಂತ ಅಣ್ಣ. ಪ್ರದೀಪ್ ಅಂತೇಳಿ. ಸೊ ಅವರು ನಮ್ಮ ವ್ಯೂವರ್ಸ್ ನಮ್ಮ ವೀಡಿಯೋಸ್ ನೋಡ್ತಾ ಇರ್ತಾರಂತೆ. ಸೊ ಹಾಗಾಗಿ ಬಂದು ಮಾತಾಡ್ಸಿದ್ರು. ಸೊ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಇಲ್ಲಿದ್ದೆ ಟಿಫನ್ ಮಾಡ್ಕೊಂಬಿಟ್ಟು ಸೀದಾ ಹೊರಡೋದಾನೆ. ಬನ್ನಿ ಹೋಗೋಣ, ಟಿಫನ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗೋಣ. ಫೈನಲಿ ನಾವು ನಮ್ಮ ಬ್ರದರ್ ಟಿಫನ್ ಮಾಡ್ಕೊಂಬಂದ್ವಿ ನೋಡಿ. ಅವ್ರದ್ದೇ ಗಾಡಿ ಅಂತಿದ್ದು. ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದಾರೆ ಅವರು ಗಾಡಿ. ಬನ್ನಿ ಒಳಗಡೆ ನೋಡೋಣ. ಎಲ್ಲಿ ಮಾಡಿಸಿದ್ದೆಲ್ಲ ಸೀಲಿಂಗ್ ಎಲ್ಲ? ಇದು ಅದು ಅಡ್ರೆಸ್ ಇದೆ ಅಣ್ಣ. ಅದು ನಮ್ಮ ಪ್ಯಾಟ್ರನ್ನೇ ಮಾಡಿಸ್ಬಿಟ್ಟದೆ. ಅದೇ ಮತ್ತೆ ಸಗದಾಯ್ತು ಅಂದರೆ. ಲೈಟಿಂಗ್ ಹಾಕ್ಲಣ್ಣ? ಇರಲಿ ಬಿಡು, ಗೊತ್ತಲ್ಲ ಲೈಟಿಂಗ್ಸ್. ಅಲ್ಲ ನೋಡ್ಬಿಡು. ನಮ್ಮ ವ್ಯೂವರ್ಸ್ದು ನಮ್ಮ ವೀಡಿಯೋಸ್ ತುಂಬ ನೋಡ್ತಾ ಇರ್ತಾರಂತೆ. ಚೆನ್ನಾಗೈತೆ. ಬ್ರದರ್ ಸಿಗೋಣ? ಆಯ್ತು, ಬಾಯ್. ಫೈನಲಿ ನಮ್ಮ ಬ್ರದರ್ನ ಮಾತಾಡಿಸ್ಬಿಟ್ಟು ಈಗ ಸೀದಾ ಈಗ ಅಂಜನಾದ್ರಿ ಬೆಟ್ಟ ಬಿಟ್ಟು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಯ್ತು. ಅವರು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವಿಡಿಯೋ ರೆಗ್ಯುಲರಾಗಿ ನೋಡ್ತಾ ಇರ್ತಾರಂತೆ. ಅವ್ರ ತಾಯಿ ಕೂಡ ನೋಡ್ತಾ ಇರ್ತಾರಂತೆ, ನನ್ನ ವಿಡಿಯೋ ತೋರಿಸ್ತಾ ಇರ್ತಾರಂತೆ. ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ವಿಡಿಯೋ ಅಂತೇಳಿ. ತುಂಬ ಖುಷಿ ಆಯ್ತು ಕೇಳಿದ್ಕೆ. ಬ್ರದರ್ ಹೆಸರು ಪ್ರದೀಪ್ ಅಂತೇಳಿ. ಸೊ ಅವರು ಮೊನ್ನೆ ರೀಸೆಂಟಾಗಿ ಟಿ ಓನರ್ ಆಗಿದ್ದಾರೆ. ಬನ್ನಿ ಈಗ ಹೋಗೋಣ. ಇಲ್ಲಿಂದ ಸೀದಾ ಡೈರೆಕ್ಟ್ ಈಗ ನೆಕ್ಸ್ಟ್ ಯಾವ ಪ್ಲೇಸ್ ಏನಂತ ಹೇಳ್ತೀನಿ. ಇಲ್ಲಿಗೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾಕಂದರೆ ತುಂಬ ಲೆಂತಿ ಆಗ್ಬಿಡುತ್ತೆ ವೀಡಿಯೋ. ಸೊ ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನು ಅಂಜನಾದ್ರಿ ಬೆಟ್ಟ ಮಾಮೂಲಿ ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಮತ್ತೊಂದು ಸರಿ ಹೇಳ್ತೀನಿ, ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಸಿಗ್ತೀನಿ. ಬಾಯ್.